ಆತ್ಮೀಕರಾದ ನಾವು ಹೊಂದಿಕೊಂಡಿರಬೇಕಾದಂತಹ ಅಮೂಲ್ಯವಾದ ಲಕ್ಷಣಗಳ ಕುರಿತು ನಾವು ಸಂದೇಶವನ್ನು ಕೇಳುತ್ತಾ ಇದ್ದೇವೆ. ಮೊದಲನೇದಾಗಿ ನೀತಿವಂತನು ಪ್ರೀತಿಸುತ್ತಾನೆ, ಬೆಳೆಸುತ್ತಾನೆ. ಮೂರನೇದಾಗಿ ಫಲಿಸುತ್ತಾನೆ. ಯಾಕೋಬನಿಗೆ ಬಹಳ ಮಂದಿ ಮಕ್ಕಳಿದ್ರು. ಆ ರೀತಿ ಬಹು ಮಂದಿ ಮಕ್ಕಳಲ್ಲಿ ಕೇವಲ ಒಬ್ಬ ಮಗನು ಮಾತ್ರ ಫಲಿಸುತ್ತಾನೆ. ಆ ಮಗನ ಕುರಿತಾಗಿ ಯಾಕೋಬನು ಹೀಗೆ ಪ್ರವಾದಿಸುತ್ತಾನೆ. ಏನೆಂದು ಗೊತ್ತಾ? ಯೋಸೇಫನು ಫಲಿಸುವಂತಹ ಕೊಂಬೆ. ಯೋಸೇಫನು ಫಲಿಸುವ ಕೊಂಬೆಯಾಗಿದ್ದನು. ಸಹೋದರ ಸಹೋದರಿಯರೇ, ನೀವು ಫಲಿಸಬೇಕಾದರೆ ಕಷ್ಟಪಡಬೇಕು. ನೀವು ಕಷ್ಟಪಡುವುದನ್ನು ನಿಮ್ಮ ಸುತ್ತಲಿರುವವರು ನೋಡಬೇಕು. ಆದಿಕಾಂಡ 39ನೇ ಅಧ್ಯಾಯ ವಚನ 2. ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ ಅವನು ಅಭಿವೃದ್ಧಿ ಆಗುತ್ತಾ ತನ್ನ ಯಜಮಾನನಾದ ಆ ಐಗುಪ್ತನ ಮನೆಯಲ್ಲಿದ್ದನು. ಯೆಹೋವನು ಅವನ ಸಂಗಡ ಇದ್ದಾನೆ ಎಂದು ಅವನು ಹೇಳಿದೆಲ್ಲವನ್ನು ಅಂತ ಇದೆಯಾ ಬೈಬಲ್ನಲ್ಲಿ? ಮತ್ತೆ ಏನಂತ ಇದೆ ಪ್ರಿಯರೇ? ಅವನು ಮಾಡಿರುವುದೆಲ್ಲವನ್ನು ಅಂತ ಇದೆ. ಯೋಸೇಫನು ಯಾರು ಗೊತ್ತಾ? ಕಷ್ಟಪಟ್ಟು ಕೆಲಸ ಮಾಡುವವನು. ಅವನು ಮಾಡಿದೆಲ್ಲವನ್ನು ಅರ್ಧ ಮಾಡಿರೋದಲ್ಲ. ನಮ್ಮಲ್ಲಿ ಕೆಲವರು ಯಾವ್ದಾದ್ರು ಕೆಲಸ ಕೊಟ್ರೆ ಅದನ್ನು ಪೂರ್ತಿ ಮಾಡಲ್ಲ. ಏನ್ ಮಾಡ್ತಾರೆ? ಅರ್ಧವೇ ಮಾಡ್ತಾರೆ, ಸ್ವಲ್ಪವೇ ಮಾಡ್ತಾರೆ. ನಿಮ್ಮಲ್ಲಿ ಯಾರಾದರೂ ಸ್ವಲ್ಪವೇ ಮಾಡುವಂತವರು, ಅರ್ಧವೇ ಮಾಡುವಂತವರು, ಅರ್ಧ ಕೆಲಸ ಮಾಡದೆ ಬಿಟ್ಟು ಬಿಡುವಂತವರು ಇರೋದಾದ್ರೆ ಬಹುಶಃ ನೀತಿವಂತರಾಗಿರದೇ ಇರಬಹುದು. ಬೈಬಲ್ ನಲ್ಲಿ ಒಂದು ವಚನ ತೋರಿಸ್ತೇನೆ, ಬನ್ನಿರಿ. ದೇವರು ಯಾವ ರೀತಿ ಕೆಲಸ ಮಾಡ್ತಾರೆ, ಹೇಗೆ ಕೆಲಸ ಮಾಡಿದ್ರೆ ಎಂದು. ದೇವರು ಕೆಲಸ ಮಾಡುವ ವಿಧಾನ ಏನೆಂದು ನೋಡೋಣ ಬನ್ನಿ. ರೈಟ್. ಆದಿಕಾಂಡ 2ನೇ ಅಧ್ಯಾಯ 2ನೇಯ ವಚನ, 1ನೇ ವಚನ ಕೂಡ ಹೀಗೆ: ಆಕಾಶವನ್ನು ಭೂಮಿಯನ್ನು ಅವುಗಳಲ್ಲಿರುವ ಸಮಸ್ತವು ಏನಂತೆ? ಸಮಸ್ತವು ನಿರ್ಮಿತವಾಗಿ ಸಂಪೂರ್ಣಗೊಂಡವು. ದೇವರು ತಾನು ಮಾಡಿದಂತಹ ಕೆಲಸ 7ನೆಯ ದಿನದೊಳಗಾಗಿ ಸಂಪೂರ್ಣಗೊಳಿಸಿ ತಾನು ಮಾಡಿರುವಂತಹ ತನ್ನ ಎಲ್ಲಾ ಕೆಲಸಗಳಿಂದ 7ನೆಯ ದಿನದಲ್ಲಿ ವಿಶ್ರಾಂತಿ ತೆಗೆದುಕೊಂಡನು. ಬೈಬಲ್ ಏನ್ ಹೇಳ್ತದೆ ಗೊತ್ತಾ? ದೇವರು 7ನೆಯ ದಿನದೊಳಗಾಗಿ ತನ್ನ ಸೃಷ್ಟಿ ಕಾರ್ಯವನ್ನೆಲ್ಲ ಸಂಪೂರ್ಣಗೊಳಿಸಿದನು. ಸಹೋದರ ಸಹೋದರಿಯರೇ, ನೀವು ಯಾವ್ದಾದ್ರು ಕೆಲಸದಲ್ಲಿ ಕೈ ಹಾಕುತ್ತಾ ಇದ್ದೀರಾ? ಯಾವ್ದಾದ್ರು ಕೆಲಸದಲ್ಲಿ ನೀವು ಕೈ ಹಾಕುವಾಗ ನೀವು ಮೊಟ್ಟ ಮೊದಲು ಮಾಡಬೇಕಾದದ್ದೇನು ಗೊತ್ತಾ? ಆ ಕೆಲಸ ನೀವು ಯಾವಾಗ ಪೂರ್ತಿಗೊಳಿಸಬೇಕೆಂದು ಎಂಬುದಾಗಿ ಅಂದ್ಕೊಳ್ತಾ ಇದ್ದೀರಾ? ಒಂದು ಟೈಮ್ ನಿರ್ಣಯಿಸಿರಿ. ಅರ್ಥ ಆಗ್ತಿದೆಯಾ? ಯಾವುದೇ ಕೆಲಸವಾಗಲಿ ನೀವು ಮಾಡಬೇಕಾದಾಗ ನೀವು ಮೊದಲು ಮಾಡಬೇಕಾದದ್ದೇನೆಂದರೆ ಫಿಕ್ಸ್ ದ ಟೈಮ್. ನಮ್ಮಲ್ಲಿ ಕೆಲವರಿಗೆ ಏನಪ್ಪಾ, ಈ ಕೆಲಸ ನಿನಗೆ ಕೊಡ್ತೇನೆ, ಮಾಡ್ತೀಯಾ? ಎಷ್ಟು ದಿನಗಳಲ್ಲಿ ಮಾಡ್ತಿ? ನೆಕ್ಸ್ಟ್ ವೀಕ್ ಎಲ್ಲ ಮಾಡಿಬಿಡ್ತೇನೆ ಎಂದು ಹೇಳಿದಾಗ ನಾವು ತಲೆ ಅಲ್ಲಾಡಿಸಿ ಹೋಗ್ತೇವೆ. ಆದರೆ ನಾನು ತಲೆ ಅಲ್ಲಾಡಿಸಿ ಹೋಗಲ್ಲ. ನೆಕ್ಸ್ಟ್ ವೀಕ್ ಎಲ್ಲ ಮಾಡಿ ಮುಗಿಸ್ತೇನೆ, ನೆಕ್ಸ್ಟ್ ವೀಕ್ ಬರುವ ವಾರ ಪೂರ್ತಿ ಮಾಡಿ ಮುಗಿಸ್ತೇನೆ ಅಂದಾಗ ತಪ್ಪದೇ ಹೇಳ್ತೇನೆ. ಬರುವ ವಾರ ಮಾಡ್ತೇನೆ ಅಂದಿದೆಯಲ್ಲವೇ? ಬರುವ ವಾರದಲ್ಲಿ ಸೋಮವಾರ ಇದೆ, ಮಂಗಳವಾರ ಇದೆ, ಬುಧವಾರ ಇದೆ, ಗುರುವಾರ ಇದೆ, ಶುಕ್ರವಾರ, ಶನಿವಾರ, ಭಾನುವಾರ ಇದೆ. ಈ 7 ದಿನಗಳಲ್ಲಿ ಯಾವ ದಿನ ನೀನು ಮಾಡಿ ಮುಗಿಸುತ್ತೆ ಎಂದು ಕೇಳ್ತೇನೆ. ಬುಧವಾರಕ್ಕೆಲ್ಲ ಮಾಡಿ ಮುಗಿಸ್ತೇನೆ ಎಂದು ಹೇಳ್ತಾರೆ. ಬುಧವಾರ ಬೆಳಗ್ಗೆ ಇದೆ, ಮಧ್ಯಾಹ್ನ ಇದೆ, ಸಾಯಂಕಾಲ ಇದೆ. ಯಾವಾಗ ಮುಗಿಸುತ್ತೀರಿ? ಸಾಯಂಕಾಲ ಅನ್ನೋಷ್ಟೊತ್ತಿಗೆ ಮಾಡಿ ಮುಗಿಸ್ತೇನೆ ಅಂದಿದ್ದಾನೆ ಅಂದ್ಕೊಳ್ಳಿ. 3 ಗಂಟೆಗೋ, 4 ಗಂಟೆಗೋ, 5 ಗಂಟೆಗೋ, 6 ಗಂಟೆಗೋ, 7 ಗಂಟೆಗೋ, 8 ಗಂಟೆಗೋ, 9 ಗಂಟೆಗೋ ಯಾವಾಗ ಮಾಡಿ ಮುಗಿಸುತ್ತೆ ಎಂದು ಕೇಳ್ತೇನೆ. ಹೀಗೆ ಖಚಿತವಾಗಿ ನಾನು ಟೈಮ್ ಫಿಕ್ಸ್ ಮಾಡುತ್ತೇನೆ. ನನ್ನೊಂದಿಗೆ ಸೇವೆಯಲ್ಲಿ ಪಾಲ್ಗೊಳ್ಳುವಂತವರು ಕೂಡ ನೆಕ್ಸ್ಟ್ ಮಂತ್ ಮಾಡ್ಬಿಡ್ತೇನೆ ಅಯ್ಯ ಅಂದಾಗ, ನೆಕ್ಸ್ಟ್ ಮಂತ್ ಅಂದ್ರೆ ಎಷ್ಟು ದಿನಗಳು ಹೇಳಿ? ಏನಂತೀರಿ? ನೆಕ್ಸ್ಟ್ ಮಂತ್ ನಾನು ಕೆಲಸ ಎಲ್ಲ ಪೂರ್ತಿ ಮಾಡ್ತೇನೆ ಅಂದಿದ್ದಾರೆ ಅಂದ್ಕೊಳ್ಳಿ. ನಾವು ಸಾಧಾರಣವಾಗಿ ಪರವಾಗಿಲ್ಲ ನೆಕ್ಸ್ಟ್ ಮಂತ್ ಮಾಡ್ತಾರಂತೆ ಎಂಬುದಾಗಿ ಅಂದ್ಕೊಳ್ತೇವೆ. ಆದ್ರೆ ನೆಕ್ಸ್ಟ್ ಮಂತ್ ಅನ್ನುವಾಗ ಅದರಲ್ಲಿ 30 ದಿನಗಳು ಇರುತ್ತವೆ, ಇಲ್ಲವೇ 31 ದಿನಗಳು ಇರುತ್ತವೆ. ಸಹೋದರ ಸಹೋದರಿಯರೇ, ಯಾರಿಗಾದ್ರೂ ಒಂದು ವೇಳೆ ನೀವು ಒಂದು ಕೆಲಸ ಕೊಡುವಾಗ ನೆಕ್ಸ್ಟ್ ಮಂತ್ ಮಾಡ್ತೇನೆ ಎಂದು ಅವರು ಹೇಳುವುದಾದ್ರೆ ತಲೆ ಅಲ್ಲಾಡಿಸಿ ಸುಮ್ಮನೆ ಹೋಗ್ಬೇಡಿ. ನೆಕ್ಸ್ಟ್ ಮಂತ್ ಅಲ್ಲಿ 30 ದಿನಗಳಿವೆ. ಯಾವಾಗ ಮಾಡ್ತೀರಿ? 10th ದಿನವೋ, 5th ದಿನವೋ, 20th ದಿನವೋ, 25th ದಿನವೋ ಯಾವಾಗ ಮಾಡ್ತೀರಿ? ಹಾಗೆ ಟಾರ್ಗೆಟ್ ನೀವು ಫಿಕ್ಸ್ ಇಡದಿದ್ದರೆ ಕೆಲಸ ಆಗುವ ಅವಕಾಶವೇ ಇರಲ್ಲ. ಈ ದಿನ ನಮ್ಮಲ್ಲಿ ಬಹಳಷ್ಟು ಜನ ಅರ್ಧದಷ್ಟೇ ಕೆಲಸ ಮಾಡ್ತಾರೆ. ನಮ್ಮಲ್ಲಿ ಕೆಲವರು ಆರಂಭ ಶೂರರಾಗಿರ್ತಾರೆ. ಅಬ್ಬೋ, ಎಷ್ಟೋ ಫಾಸ್ಟ್ ಆಗಿ ಕೆಲಸ ಮಾಡ್ತಾರೆ, ಬಹಳ ಸ್ಪೀಡ್ ಆಗಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಆದರೆ ಅದೇ ಸ್ಪೀಡ್ ಅನ್ನು ಆ ಕೆಲಸ ಪೂರ್ತಿಗೊಳಿಸುವ ಪ್ರಕ್ರಿಯೆಯಲ್ಲಿ ಮುಂದುವರಿಸುವುದಿಲ್ಲ. ಎಲ್ಲೋ ಒಂದು ಕಡೆ ಬ್ರೇಕ್ ಬೀಳುತ್ತೆ, ಅಷ್ಟೇ ಕೆಲಸನೇ ಬಿಟ್ಬಿಡ್ತಾರೆ. ನೀವು ನೀತಿವಂತರಾಗಿರೋದಾದ್ರೆ ನೀವು ಯಾವ ಕೆಲಸವನ್ನು ಪ್ರಾರಂಭಿಸುತ್ತೀರೋ ಆ ಕೆಲಸ ಪೂರ್ತಿಗೊಳಿಸುವ ತನಕ ಬಿಡುವವರಾಗಿ ಇರಲ್ಲ. ಒಬ್ಬನ ಕಾರ್ಯ ಆರಂಭಕ್ಕಿಂತಲೂ ಆ ಕಾರ್ಯದ ಅಂತ್ಯವೇ ಲೇಸು. ನೀವು ಮಾಡುವ ಕೆಲಸ ಪೂರ್ತಿಗೊಳಿಸುವಾಗಲೇ ಪ್ರತಿಫಲ ಹೊಂದಿಕೊಳ್ಳುತ್ತೀರಿ. ಕೆಲಸ ಪೂರ್ತಿ ಮಾಡದಿದ್ರೆ ಯಾರು ಕೊಡ್ತಾರೆ ನಿಮಗೆ ಸಂಬಳ ಹೇಳ್ರಿ?
ಅರ್ಥವಾಗ್ತಿದೆಯಾ? ದೇವರೇ ಕೆಲಸ ಮಾಡುತ್ತಿರುವಾಗ ಒಂದು ಟೈಮ್ ಇಟ್ಕೊಂಡಿದ್ರು. 6 ದಿನಗಳಲ್ಲಿಯೇ ನನ್ನ ಕೆಲಸವನ್ನೆಲ್ಲ ಪೂರ್ತಿ ಮಾಡಿ ಮುಗಿಸಬೇಕು ಎಂದು ದೇವರೇ ಟೈಮ್ ಫಿಕ್ಸ್ ಮಾಡಿಕೊಳ್ತಾರೆ. 6 ಡೇಸ್ ಒಳಗಡೆ ಕೆಲಸ ಪೂರ್ತಿಗೊಳಿಸುತ್ತಾರೆ. ಯಾವ್ದಾದ್ರು ಉಳಿಸಿದ್ರು? ಯಾವುದೂ ಉಳಿಸಲಿಲ್ಲ. ಸಂಪೂರ್ಣವಾಗಿ ತನ್ನ ಕೆಲಸವನ್ನು ಪೂರ್ತಿಗೊಳಿಸುತ್ತಾರೆ. 7ನೆಯ ದಿನದಲ್ಲಿ ವಿಶ್ರಾಂತಿ ದಿನ ಆಗಿತ್ತು. ಕೆಲಸ ಮಾಡಲಿಲ್ಲ. ಕ್ರೈಸ್ತಿಯ ಸಮಾಜವೇ ಕೇಳ್ತಾ ಇದ್ದೀರಾ? ನೀವು ಕೆಲಸ ಮಾಡುವವರಾಗಿರಬೇಕು. ನೀತಿವಂತನು ಕೆಲಸ ಮಾಡುತ್ತಾನೆ. ಜ್ಞಾನೋಕ್ತಿಗಳ ಪುಸ್ತಕ 12:24. ಶ್ರದ್ಧೆಯಿಂದ ಕೆಲಸ ಮಾಡುವವನು ಆಳ್ವಿಕೆ ಮಾಡುತ್ತಾನೆ. ನೋಡ್ತಿದ್ದೀರಲ್ಲವೇ ಯೋಸೇಫನು ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಾನೆಂದು. ಉಳಿದವರೆಲ್ಲ ಹರಟೆ ಹೊಡೆಯುತ್ತಾ ಕಾಲಕ್ಷೇಪ ಮಾಡುತ್ತಿರುವಾಗ ಯೋಸೇಫನು ಮಾತ್ರ ಕಷ್ಟಪಟ್ಟು ಕೆಲಸ ಮಾಡುತ್ತಾನೆ. ಅಷ್ಟು ಮಾತ್ರವಲ್ಲದೆ ಅವನ ಕೈಗೆ ಕೊಡಲ್ಪಟ್ಟಂತಹ ಕೆಲಸ ಸ್ವಲ್ಪ ಮಾಡಲಿಲ್ಲ, ಎಲ್ಲವನ್ನೂ ಮಾಡಿ ಮುಗಿಸುತ್ತಾ ಇದ್ದ. ಅದನ್ನು ಯಜಮಾನನು ನೋಡಿದ. ಅವನಿಗೆ ಯಾವುದೇ ಕೆಲಸ ಕೊಟ್ಟರು ಸಹ ಅದನ್ನು ಪ್ರಾರಂಭಿಸ್ತಾನೆ, ಒಂದು ಟೈಮ್ ಫಿಕ್ಸ್ ಮಾಡಿಕೊಳ್ತಾನೆ, ಅದನ್ನು ಸಂಪೂರ್ಣಗೊಳಿಸುತ್ತಾ ಇದ್ದ. ಒಮ್ಮೆ ಒಬ್ಬ ತಾತ ಹೇಳ್ತಿದ್ದ, ಗುರಿ ಇಲ್ಲದ ಭಕ್ತಿ ಕುರುಡ ಭಕ್ತಿಯಾಗಿದೆ ಎಂಬುದಾಗಿ. ಭಕ್ತಿಯಲ್ಲಿಯೂ ಒಂದು ಗುರಿ ಇರಬೇಕು. ದೇವರು ತನ್ನ ಮಹಾಕೃಪೆಯಿಂದ ಕಲ್ವರಿ ಟೆಂಪಲ್ ಅನ್ನು ನಿರ್ಮಿಸುವಂತಹ ಪ್ರಕ್ರಿಯೆಯಲ್ಲಿ ದೇವರು ಒಂದು ಟೈಮ್ ಫ್ರೇಮ್ ಇಟ್ಟಿದ್ರು. 52 ದಿನಗಳಲ್ಲಿ ಆಲಯ ನಿರ್ಮಿಸಲ್ಪಡಬೇಕು ಎಂಬ ಟೈಮ್ ಇಟ್ಟಿದ್ರು. ಒಂದು ಟೈಮ್ ಫಿಕ್ಸ್ ಮಾಡಿದ್ರು. 52 ದಿನಗಳಲ್ಲಿ ಇಷ್ಟೊಂದು ದೊಡ್ಡ ಆಲಯ ನಿರ್ಮಿಸಲ್ಪಟ್ಟಿರುವಂತದ್ದು ಪ್ರಪಂಚ ಚರಿತ್ರೆಯಲ್ಲಿ ಎಲ್ಲಿಯೂ ಯಾವತ್ತೂ ಸಾಧ್ಯವಾಗಿಲ್ಲ. ಆದರೆ ದೇವರೇ ಆ ಟೈಮ್ ಇಟ್ಟಿದ್ರು. ನೆಹೆಮೀಯ ಯಾವ ರೀತಿಯಾಗಿ 52 ದಿನಗಳಲ್ಲಿ ಕೆಡವಲ್ಪಟ್ಟಿರುವಂತಹ ಯೆರೂಸಲೇಮಿನ ಪೌಳಿ ಗೋಡೆಗಳನ್ನು ಸುತ್ತಲೂ ಹೇಗೆ ಕಟ್ಟಿದನೋ, 52 ದಿನಗಳಲ್ಲಿ ನಾನು ಕೂಡ ಕಲ್ವರಿ ಟೆಂಪಲ್ ಅನ್ನು ನಿರ್ಮಿಸುತ್ತೇನೆ ಎಂದು ದೇವರು ನನಗೆ ಮಾತು ಕೊಟ್ಟರು. 52 ಡೇಸ್ ನಲ್ಲಿ ಅತ್ಯಂತ ದೊಡ್ಡ ಆಲಯ ನಿರ್ಮಿಸುತ್ತೇನೆ, ಇದನ್ನು ನಂಬುವುದಾದರೆ ಅಸ್ತಿವಾರ ಹಾಕು ಎಂದು ಹೇಳಿದಾಗ ಆ ಮಾತನ್ನು ನಾನು ನಂಬಿದೆ, ನಿಮ್ಮೆಲ್ಲರೊಂದಿಗೆ ಹಂಚಿಕೊಂಡಿದ್ದೇನೆ. ದೇವರು ನಮ್ಮೆಲ್ಲರಿಗೆ ಬಲಪಡಿಸಿದ್ದಾರೆ, ಶಕ್ತಿ ಕೊಟ್ಟಿದ್ದಾರೆ. ಎಲ್ಲರ ಸಹಾಯದಿಂದ ಸಹಕಾರದಿಂದ ರಾತ್ರಿ ಹಗಲು ಪ್ರಯಾಸ ಪಟ್ಟು ಇಷ್ಟೊಂದು ಅದ್ಭುತವಾದ ಆಲಯ ನಿರ್ಮಾಣ ಮಾಡಲು ದೇವರ ಸಹಾಯ ಹೊಂದಿಕೊಂಡೆವು. ಕೊನೆಗೇನಾಯ್ತು? 52ನೆಯ ದಿನದಲ್ಲಿ ನಾವೆಲ್ಲರೂ ಕೂಡ ಈ ಆಲಯದೊಳಗೆ ಪ್ರವೇಶಿಸಿದೆವು. ಯೇಸು ಕ್ರಿಸ್ತನು ಮರಣ ಹೊಂದಿ ತಿರುಗಿ ಎದ್ದು ಬಂದು 2000ಕ್ಕೂ ಹೆಚ್ಚು ವರ್ಷಗಳಾಗ್ತಿವೆ. ಹಾಗಾಗಿ ಪ್ರಪಂಚವೆಲ್ಲ 2030 ಅಂದ್ರೆ 2030ಗೆಲ್ಲ ಸುವಾರ್ತೆ ಬಹಳವಾಗಿ ಪ್ರಚುರಪಡಿಸಬೇಕೆಂದು ಬಯಸುತ್ತಿದ್ದಾರೆ. ನಶಿಸಿ ಹೋಗುವವರನ್ನೆಲ್ಲ ರಕ್ಷಣೆಗೆ ನಡೆಸಬೇಕು, ಆತ್ಮಗಳನ್ನು ರಕ್ಷಿಸಬೇಕು, ಸುವಾರ್ತೆ ಪ್ರಕಟಿಸಬೇಕು ಎಂದು ಪ್ರಪಂಚದ ದೇಶಗಳು ಈ ದಿನ 2030ಯನ್ನು ಟಾರ್ಗೆಟ್ ಆಗಿ ಇಟ್ಕೊಳ್ತಿದ್ದಾರೆ. ನಮ್ಮ ಕಲ್ವರಿ ಟೆಂಪಲಿನ 2030ಯ ಟಾರ್ಗೆಟ್ ಏನ್ ಗೊತ್ತಾ? 40 ಸಭೆಗಳನ್ನು ಸ್ಥಾಪಿಸುವಂತದ್ದಾಗಿದೆ. ಅದಕ್ಕಾಗಿ ಪ್ರಯಾಸ ಪಡಬೇಕು, ಕಷ್ಟ ಪಡಬೇಕು, ಅದಕ್ಕಾಗಿ ಕಣ್ಣೀರು ಸುರಿಸಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ಕೇಳ್ತಿದ್ದೇನೆ, ನೀವು ಯಾವ್ದಾದ್ರೂ ಒಂದು ಕೆಲಸ ಪ್ರಾರಂಭಿಸುವಾಗ ಅದಕ್ಕೆ ಒಂದು ಡೇಟ್ ಫಿಕ್ಸ್ ಮಾಡಿಕೊಳ್ತಿದ್ದೀರಾ, ಟೈಮ್ ಫಿಕ್ಸ್ ಮಾಡಿಕೊಳ್ತಿದ್ದೀರಾ. ಈ ಟೈಮ್ಗೆಲ್ಲ ಇದು ಪೂರ್ತಿ ಆಗ್ಬೇಕು. ಹಾಗೆ ನೀವು ಟೈಮ್ ಫಿಕ್ಸ್ ಮಾಡಿಕೊಳ್ಳದೆ ಇರುವುದಾದ್ರೆ ನೀವು ಒಬ್ಬ ಸೋಮಾರಿಯಾಗಿದ್ದೀರಿ ಎಂದರ್ಥ, ನೀವು ಮೈಗಳವರು ಎಂದರ್ಥ. ಟೈಮ್ ಫಿಕ್ಸ್ ಮಾಡಿಕೊಳ್ಳುವುದಾದ್ರೆ ಆ ಟೈಮ್ ಪ್ರಕಾರ ಕೆಲಸ ಆಗಬೇಕು ಎಂದು ಬಯಸಿ ಯಾರು ಫೋನ್ ಮಾಡಿದ್ರು ಫೋನ್ ಎತ್ತಲ್ಲ, ಯಾವಾಗ್ಲೂ ಸೆಲ್ ಫೋನ್ ನಲ್ಲೇ ಕೂತ್ಕೊಳ್ಳೋದಿಲ್ಲ, ಯಾವಾಗ್ಲೂ ಹರಟೆ ಹೊಡೆಯುವುದಿಲ್ಲ. ಯಾಕೆಂದ್ರೆ ಒಂದು ಟೈಮ್ ಫಿಕ್ಸ್ ಮಾಡಿಕೊಳ್ತೀರಿ, ಆ ಟೈಮ್ ಒಳಗಡೆ ಕೆಲಸ ಮುಗಿಸಬೇಕು ಎಂದು ಆಶಿಸುತ್ತಾ ಇರುವುದರಿಂದ ಆ ಕೆಲಸ ಮಾಡ್ತಾ ಮುಂದುವರಿಯುತ್ತೀರಿ. ಸೆಲ್ ಫೋನ್ ಅನ್ನು ಸೈಲೆಂಟ್ ಅಲ್ಲಿ ಇಡುತ್ತೀರಿ. ಯಾರಾದ್ರೂ ಬಂದು ಕಾಲಕ್ಷೇಪ ಮಾಡುವಾಗ, ನೋಡಪ್ಪ ನಾನ್ ಕೆಲಸ ಮಾಡಬೇಕು, ಇಗೋ 3 ಗಂಟೆಗೆಲ್ಲ ಈ ಕೆಲಸ ಮುಗಿಸಬೇಕು, ನಾನ್ ಕೆಲಸ ಮಾಡ್ಬೇಕು, ಮಾಡಲು ಬಿಡು, ನೀನ್ ಹೋಗಿ ಮತ್ತೆ ಬಾ, ಆಮೇಲೆ ಬಾ ಎಂದು ಹೇಳಿ ಕಳಿಸ್ತೇವೆ. ಟಾರ್ಗೆಟ್ ಈಸ್ ಇಂಪಾರ್ಟೆಂಟ್. ನೀವು ಫಲಿಸಬೇಕಾದರೆ, ಕೆಲಸದಲ್ಲಿ ನೀವು ಅಭಿವೃದ್ಧಿ ಆಗಬೇಕಾದ್ರೆ, ನಿಮ್ಮ ಕಷ್ಟಾರ್ಜಿತವನ್ನು ನೀವು ಅನುಭವಿಸಬೇಕಾದರೆ ಖಚಿತವಾಗಿಯೂ ಸಮಯ ಪಾಲನೆ ಅವಶ್ಯಕವಾಗಿದೆ. ದಿನಗಳು ಕೆಟ್ಟವುಗಳಾಗಿರೋದ್ರಿಂದ ಅಜ್ಞಾನಿಗಳಾಗಿ ಇರದೆ ಜ್ಞಾನಿಗಳಾಗಿದ್ದು ನಿಮ್ಮ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಿರಿ. ಅಜ್ಞಾನಿಗಳು ಸಮಯವನ್ನು ಸದುಪಯೋಗ ಮಾಡಿಕೊಳ್ಳುವುದಿಲ್ಲ, ಮತ್ತೇನ್ ಮಾಡ್ತಾರೆ? ವೇಸ್ಟ್ ಮಾಡ್ತಾರೆ. ಕ್ರೈಸ್ತಿಯ ಸಮಾಜವೇ ಕೇಳ್ತಿದ್ದೇನೆ, ಎಷ್ಟು ಸಮಯ ನೀವು ಸೆಲ್ ಫೋನ್ ನಲ್ಲಿ ವೇಸ್ಟ್ ಮಾಡ್ತಾ ಇದ್ದೀರಿ? ಒಮ್ಮೆ ಆಲೋಚಿಸಿರಿ. ವ್ಯರ್ಥವಾದವುಗಳಿಗೋಸ್ಕರ, ವ್ಯರ್ಥವಾದವುಗಳನ್ನು ನೋಡುವುದಕ್ಕೋಸ್ಕರ ಎಷ್ಟು ಸಮಯ ನೀವು ವೇಸ್ಟ್ ಮಾಡ್ತಾ ಇದ್ದೀರಿ? ಸಮಯವನ್ನು ವೇಸ್ಟ್ ಮಾಡುವಂತಹ ಪ್ರತಿಯೊಬ್ಬನು ಕೂಡ ಅಜ್ಞಾನಿ. ಸಮಯವನ್ನು ಹಾಳು ಮಾಡಿಕೊಳ್ಳುವಂತಹ ಪ್ರತಿಯೊಬ್ಬನು ಕೂಡ ಬುದ್ಧಿ ಇಲ್ಲದವನು. ನಿಮ್ಮ ಸೆಲ್ ಫೋನ್ ನಲ್ಲಿಯೇ ನೀವು ಹೆಚ್ಚು ಸಮಯ ಕಳೆಯುತ್ತಾ ಇರೋದಾದ್ರೆ ನಿಮ್ಮ ಜೀವಿತದಲ್ಲಿ ನಿಮಗೆ ಯಾವ ಬೆಲೆ ಇಲ್ಲ ಎಂದರ್ಥ. ಸಮಯದ ಬೆಲೆ ಏನೆಂದು ನಿಮಗೆ ಗೊತ್ತಿಲ್ಲ ಎಂದರ್ಥ.
ನಿಮ್ಮ ಉದ್ಯೋಗದ ಬೆಲೆ ಏನೆಂದು ನಿಮಗೆ ಗೊತ್ತಿಲ್ಲ ಎಂದರ್ಥ. ನಿಮ್ಮ ಕುಟುಂಬದ ಬೆಲೆ ಏನೆಂದು ನಿಮಗೆ ಗೊತ್ತಿಲ್ಲ ಎಂದರ್ಥ. ನಿಮ್ಮ ಮಕ್ಕಳನ್ನು ಬೆಳೆಸುವಂತದರ ಬೆಲೆ ಏನೆಂದು ನಿಮಗೆ ಗೊತ್ತಿಲ್ಲ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿರಿ, ಸಮಯವನ್ನು ವೇಸ್ಟ್ ಮಾಡಿಕೊಳ್ಳುವಂತಹ ಪ್ರತಿಯೊಬ್ಬರು ಕೂಡ ಬೈಬಲಿನ ಪ್ರಕಾರ ಬುದ್ಧಿ ಇಲ್ಲದವರು, ಬುದ್ಧಿಹೀನರು ಆಗಿದ್ದಾರೆ. ಅಂತಹ ಬುದ್ಧಿಹೀನರು ನೀವು ಆಗಿರಬಾರದು. ಸಮಯವನ್ನು ಸರಿಯಾಗಿ ಉಪಯೋಗಿಸಿರಿ. ಐಶ್ವರ್ಯವಂತನಿಗೂ ಬಡವನಿಗೂ, ಬುದ್ಧಿವಂತನಿಗೂ ಬುದ್ಧಿ ಇಲ್ಲದವನಿಗೂ, ಬಿಳಿ ಚರ್ಮದವನಿಗೂ ಕಪ್ಪು ಚರ್ಮದವನಿಗೂ, ಆತ್ಮಿಕನಿಗೂ ಆತ್ಮಿಕ ಹೀನನಿಗೂ, ಪ್ರತಿಯೊಬ್ಬರಿಗೂ ದೇವರು ಸಮಾನವಾಗಿ ಕೊಟ್ಟಿರುವಂತದ್ದು ಯಾವುದಾದರೂ ಇರುವುದಾದ್ರೆ ಏನಾಗಿದೆ ಹೇಳಿ? ಸಮಯ. ಈ ಸಮಯವನ್ನು ನೀವು ಉಪಯೋಗಿಸಿಕೊಳ್ಳಬಹುದು, ಇಲ್ಲವೇ ವೇಸ್ಟ್ ಮಾಡಿಕೊಳ್ಳಬಹುದು. ಒಂದು ವೇಳೆ ನೀವು ವೇಸ್ಟ್ ಫೆಲೋ ಆಗಿರೋದಾದ್ರೆ ವೇಸ್ಟ್ ಮಾಡಿಕೊಳ್ತೀರಿ. ನೀವು ಜ್ಞಾನ ಉಳ್ಳವರಾಗಿರೋದಾದ್ರೆ ಆ ಸಮಯ ಜಾಗರೂಕರಾಗಿ ಉಪಯೋಗಿಸಿಕೊಳ್ತೀರಿ. ಹೇಳ್ತಿದ್ದೇನೆ, ದಿನದಲ್ಲಿ ಎಷ್ಟು ಸಮಯ ವೇಸ್ಟ್ ಮಾಡಿಕೊಳ್ತಾ ಇದ್ದೀರಿ ಎಂದು ಒಮ್ಮೆ ಆಲೋಚಿಸಿರಿ. ದಿನಗಳು ಕೆಟ್ಟವುಗಳಾಗಿವೆ. ಆದುದರಿಂದ ಅಜ್ಞಾನಿಗಳಾಗಿರದೆ ಜ್ಞಾನ ಉಳ್ಳವರಾಗಿ ಸಮಯವನ್ನು ಹಾಳು ಮಾಡಿಕೊಳ್ಳದೆ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಎಂಬುದಾಗಿ ಬೈಬಲ್ ಹೇಳುತ್ತದೆ. ಮೂಡಣ ದೇಶದ ಜ್ಞಾನಿಗಳು ನಡೆದುಕೊಂಡು ಬರ್ತಾರೆ. ಏನನ್ನು ನೋಡಿ ನಡೆಯುತ್ತಾರೆ ಹೇಳಿ? ಮೇಲಕ್ಕೆ ನೋಡಿ ನಡೆಯುತ್ತಾರೋ, ಕೆಳಕ್ಕೆ ನೋಡಿ ನಡೆಯುತ್ತಾರೋ, ಸುತ್ತಲೂ ನೋಡಿ ನಡೆಯುತ್ತಾರೋ? ಹೇಳ್ತೇನೆ ಕೇಳಿ. ಮೇಲಕ್ಕೆ ನೋಡಿ ನಡೆಯುತ್ತಾರೆ. ಮೇಲ್ಗಡೆ ಏನಿತ್ತು ಹೇಳಿ? ನಕ್ಷತ್ರ. ಆ ನಕ್ಷತ್ರ ಯಾವುದಕ್ಕೆ ಸೂಚನೆಯಾಗಿದೆ ಹೇಳ್ರಿ? ಕರ್ತನಾದ ಯೇಸು ಕ್ರಿಸ್ತನಿಗೆ ಸೂಚನೆಯಾಗಿದೆ. ಯಾಕೋಬನಿಂದ ಒಂದು ನಕ್ಷತ್ರವು ಮೂಡಿ ಬರುವುದು. ಆ ನಕ್ಷತ್ರವೇ ಲೋಕ ರಕ್ಷಕನಾದ ಯೇಸು. ಪ್ರಿಯ ಸಹೋದರ ಸಹೋದರಿಯರೇ, ಹಾಳಾಗಿ ಹೋಗುತ್ತಿರುವಂತಹ ಈ ಲೋಕದಲ್ಲಿ, ಹಾಳಾಗಿ ಹೋಗುತ್ತಿರುವ ಈ ಸಮಾಜದಲ್ಲಿ ಪರಿಶುದ್ಧರಾಗಿ ಜೀವಿಸಬೇಕಾದರೆ ನಾವು ನಕ್ಷತ್ರವಾಗಿರುವ ಯೇಸು ಕ್ರಿಸ್ತನನ್ನು ನೋಡುತ್ತಾ ನಡೆಯಬೇಕು. ಯೇಸು ಕ್ರಿಸ್ತನನ್ನೇ ನೋಡುತ್ತಾ ನಾವು ನಡೆಯುವುದಾದರೆ ಎಲ್ಲಿಗೆ ಹೋಗಿ ಸೇರುತ್ತೇವೆ? ಆತನ ರಾಜ್ಯಕ್ಕೆ ಸೇರುತ್ತೇವೆ, ಆತನ ಸನ್ನಿಧಿಗೆ ಸೇರಿಕೊಳ್ಳುತ್ತೇವೆ. ಆ ನಕ್ಷತ್ರವನ್ನು ನೋಡುತ್ತಾ ಅವರು ನಡೆಯುವವರೆಗೂ ಅವರು ದಾರಿ ತಪ್ಪಲಿಲ್ಲ. ಯೆರೂಸಲೇಮಿನವರೆಗೂ ಬರುತ್ತಾರೆ. ಯೆರೂಸಲೇಮಿಗೆ ಬಂದ ನಂತರ ಅವರು ಆ ನಕ್ಷತ್ರವನ್ನು ನೋಡುವುದನ್ನು ಬಿಟ್ಟು ಸುತ್ತಲೂ ನೋಡಲು ಆರಂಭಿಸಿ ದಾರಿ ತಪ್ಪುತ್ತಾರೆ. ಹೆರೋದ ರಾಜನ ಬಳಿಗೆ ಹೋಗ್ತಾರೆ. ಹೋಗಿ, ಹೆರೋದ ರಾಜನೇ, ಯೆಹೂದ್ಯರ ಅರಸನು ಎಲ್ಲಿ? ಲೋಕ ರಕ್ಷಕನು ಎಲ್ಲಿ? ಎಂದು ಹೀಗೆ ಹೆರೋದ ರಾಜನಿಗೆ ಅನವಶ್ಯಕವಾಗಿ ಭೇಟಿಯಾಗ್ತಾರೆ. ಆಗ ಏನಾಗುತ್ತೆ? ಅವನು ಶಾಸ್ತ್ರಿಗಳನ್ನು ಕರೆಸುತ್ತಾನೆ, ಧರ್ಮಶಾಸ್ತ್ರ ಉಪದೇಶಕರನ್ನು ಕರೆಸುತ್ತಾನೆ. ಯೆಹೂದ್ಯರ ಅರಸನು ಜನಿಸುತ್ತಾನಂತೆ. ಅದು ಎಲ್ಲಿ? ಆಗ ಅವರು ಹೇಳ್ತಾರೆ, ಬೆತ್ಲೆಹೇಮಿನಲ್ಲಿ ಆತನು ಜನಿಸುತ್ತಾನೆ ಅನ್ನುತ್ತಾರೆ. ಆಗ ಜ್ಞಾನಿಗಳನ್ನು ಕರೆಸುತ್ತಾನೆ. ನೀವು ಆ ನಕ್ಷತ್ರವನ್ನು ನೋಡಿ ಎಷ್ಟು ಕಾಲವಾಯಿತು? ಆ ಜ್ಞಾನಿಗಳು ಕೊಟ್ಟ ಉತ್ತರ ಬಹುಶಃ 2 ವರ್ಷಗಳಾಗಿರುತ್ತವೆ ಎಂಬುದಾಗಿ ಅವರು ಉತ್ತರ ಕೊಟ್ಟಿರುತ್ತಾರೆ. ಅದಕ್ಕಾಗಿ ತಾನೇ ದುರ್ಮಾರ್ಗಿಯಾಗಿರುವ ಹೆರೋದನು ಆ ದಿನ 2 ವರ್ಷ ವಯಸ್ಸಿನೊಳಗಿರುವ ಗಂಡು ಮಕ್ಕಳೆಲ್ಲರನ್ನು ಕೂಡ ಕೊಲ್ಲಿಸಿ ಬಿಡುತ್ತಾನೆ. ನಕ್ಷತ್ರ ನೋಡುತ್ತಾ ಅವರು ನಡೆಯುತ್ತಾ ಇರುವಾಗ ಅವರು ದಾರಿ ತಪ್ಪಿ ಹೋಗಲಿಲ್ಲ, ಯಾರೊಬ್ಬರಿಗೂ ನಷ್ಟ ಉಂಟಾಗಲಿಲ್ಲ. ಆದರೆ ಯಾವಾಗ ಆ ನಕ್ಷತ್ರ ನೋಡುವುದನ್ನು ಬಿಟ್ಟು ಹೆರೋದನನ್ನು ನೋಡಿದರೋ, ಹಾಗೆ ನೋಡಿದ್ದರಿಂದ ಬಹಳ ನಷ್ಟ ಉಂಟಾಗುತ್ತೆ. ಬಹಳ ಹಸುಕೂಸುಗಳ ಪ್ರಾಣ ಹೊರಟು ಹೋಗಬೇಕಾಯ್ತು. ನಾವು ನೀತಿವಂತರಾಗಿರೋದಾದ್ರೆ ನೀತಿ ಸೂರ್ಯನಾಗಿರುವ ಯೇಸು ಕ್ರಿಸ್ತನನ್ನೇ ನೋಡುತ್ತಾ ನಾವು ಮುಂದೆ ಸಾಗಬೇಕು. ಲೋಕವನ್ನು ನೋಡಿದರು, ಲೋಕಸ್ಥರನ್ನು ನೋಡಿದರು, ಲೋಕ ಆಸೆಗಳನ್ನು ನೋಡಿದರು, ಲೋಕ ಸಂಬಂಧವಾದವುಗಳನ್ನು ನೋಡಿದರು. ದಾರಿ ತಪ್ಪಿ ಹೋಗ್ತೇವೆ. ಸಹೋದರ ಸಹೋದರಿ, ಗಮನ ಕೊಟ್ಟು ಕೇಳಿರಿ. ನಿಮ್ಮ ಪಕ್ಕದಲ್ಲಿದ್ದವನು ಹೇಳ್ತಾನೆ, ನೋಡ್ಕಣೋ, ಯಾಕೆ ಅನವಶ್ಯಕವಾಗಿ ಕಷ್ಟಪಟ್ಟು ಕೆಲಸ ಮಾಡ್ತಿ? ಬ್ಯಾಂಕ್ ನಲ್ಲಿ ಇರುವಂತಹ ಆ ದುಡ್ಡನ್ನು ತಂದು ನನ್ನ ಕೈಯಲ್ಲಿಡು. ಒಮ್ಮೆ ವಯಸ್ಸಾದ ವ್ಯಕ್ತಿ ಬಂದು ನನಗೆ ಹೇಳ್ತಾನೆ, ಅಯ್ಯ 60 ವರ್ಷ ನಾನು ಉದ್ಯೋಗ ಮಾಡಿದ್ದೇನಯ್ಯ. 60 ವರ್ಷ ನಾನು ಉದ್ಯೋಗ ಮಾಡಿದ್ದಕ್ಕೆ ನನಗೆ ಪೆನ್ಷನ್ ಅಂದರೆ ರಿಟೈರ್ಮೆಂಟ್ ನಂತರ 30 ಲಕ್ಷ ನನ್ನ ಕೈ ಸೇರಿದ್ವು. ನಮ್ಮ ಮನೆ ಕೆಳಗೆ ಒಬ್ಬ ಬಾಡಿಗೆಗಿದ್ದ. ಅವನು ಬಂದು, ಅಂಕಲ್ ಏನ್ ಮಾಡ್ಲಿಕ್ಕಿದ್ದೀರಿ ಆ 30 ಲಕ್ಷ ರೂಪಾಯಿಯಿಂದ ಎಂದು ಕೇಳಿದಾಗ, ಬ್ಯಾಂಕ್ ನಲ್ಲಿ FD ಮಾಡ್ತೇನೆ ಎಂದು ಹೇಳಿದೆ, ಬರುವ ಬಡ್ಡಿಯಿಂದ ಬದುಕುತ್ತೇನೆ ಎಂದು ಹೇಳಿದೆ. ಆದ್ರೆ ಅಂಕಲ್, ನಿಮಗೆ ಎಷ್ಟು ಬಡ್ಡಿ ಸಿಗುತ್ತೆ ಅಂಕಲ್? ನನ್ನ ಕೈಯಲ್ಲಿ ಆ ದುಡ್ಡಿಡಿ 6 ತಿಂಗಳಲ್ಲಿ ಆ 30 ಲಕ್ಷ 60 ಲಕ್ಷ ಮಾಡ್ತೇನೆ ಅಂಕಲ್ ಎಂದು ಹೇಳಿದಕ್ಕೆ ಆ ಮಾಯಾ ಮಾತುಗಳನ್ನು ಕೇಳಿದ ಅಂಕಲ್ 30 ಲಕ್ಷ ರೂಪಾಯಿ ಎಲ್ಲ ತಂದು ಆ ಕೆಳಗಡೆ ಮನೆಯಲ್ಲಿ ಬಾಡಿಗೆ ಇದ್ದವನ ಕೈಗೆ ಕೊಟ್ರು. 3 ತಿಂಗಳ ನಂತರ ಕೆಳಗೆ ಹೋಗಿ ನೋಡಿದ್ರೆ ಮನೆ ಬೀಗ ಹಾಕಲಾಗಿತ್ತು. ಆ ನಂತರ ಅವನಿಗೆ ಫೋನ್ ಮಾಡಿದ್ರೆ, ನೀವು ಕಾಲ್ ಮಾಡಿದ ಸಬ್ಸ್ಕ್ರೈಬರ್ ಸ್ವಿಚ್ ಆಫ್ ಮಾಡಿದ್ದಾರೆ. ಹೃದಯ ಬಡಿತ ನಿಂತಾಯ್ತು. 40 ವರ್ಷ ನಾನು ಕಷ್ಟಪಟ್ಟಿದ್ದೇನಯ್ಯ. ಕಷ್ಟಪಟ್ಟು ಸಂಪಾದಿಸಿದ್ದನ್ನೆಲ್ಲ ಚೆನ್ನಾಗಿ ಬ್ಯಾಂಕ್ ನಲ್ಲಿ
ಠೇವಣಿ ಮಾಡಿಡುವುದರ ಬದಲಿಗೆ ಆ ಮೋಸಗಾರನ ಮಾತು ಕೇಳಿ ಮೋಸ ಹೋದೆ ಅಂದ. ಕೇಳ್ತಿದ್ದೀರಾ? ಅರ್ಥವಾಗ್ತಿದೆಯಾ ಸಹೋದರ ಸಹೋದರಿಯರೇ? ನಿಮ್ಮ ಸುತ್ತಲೂ ಪಾಪಿಷ್ಟ ಪ್ರಪಂಚವಿದೆ, ಭ್ರಮೆಗೊಳಿಸುವ ಪ್ರಪಂಚವಿದೆ, ಮಾಯೆಯ ಪ್ರಪಂಚವಿದೆ. ಅದಕ್ಕೆ ನೀವು ನೋಡಬೇಕಾದದ್ದು ಲೋಕ ರಕ್ಷಕನಾದ ಯೇಸು ಕ್ರಿಸ್ತನನ್ನೇ ನೋಡುವುದಾದರೆ ಕ್ಷೇಮವಾಗಿ ಗಮ್ಯಕ್ಕೆ ಸೇರುತ್ತೀರಿ. ಆತನನ್ನು ನೋಡುವುದನ್ನು ನೀವು ಬಿಟ್ಟು ಲೋಕದ ಕಡೆಗೆ ತಿರುಗಿಕೊಳ್ಳುವುದಾದರೆ, ಲೋಕಸ್ಥರ ಕಡೆಗೆ ತಿರುಗುವುದಾದರೆ ನೀವು ಪ್ರಮಾದವನ್ನು ಕೊಂಡು ತಂದುಕೊಳ್ತೀರಿ. ನಿಮ್ಮ ಸುತ್ತಲಿರುವವರಿಗೆ ಪ್ರಮಾದವನ್ನು ತರುತ್ತೀರಿ. ಕ್ರೈಸ್ತಿಯ ಸಮಾಜವೇ, ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕು. ಹಾಗೆ ಕಷ್ಟಪಟ್ಟು ಕೆಲಸ ಮಾಡಬೇಕಾದ್ರೆ ಖಚಿತವಾಗಿ ಒಂದು ಟೈಮ್ ಫಿಕ್ಸ್ ಮಾಡಿಕೊಳ್ಬೇಕು. ದೇವರು 6 ದಿನಗಳಲ್ಲಿ ಕೆಲಸ ಮಾಡುತ್ತಾರೆ, 6ನೇ ದಿನದಲ್ಲಿ ಕೆಲಸವನ್ನು ಸಂಪೂರ್ಣಗೊಳಿಸುತ್ತಾರೆ. ಅರ್ಧಮರ್ಧ ಮಾಡಲಿಲ್ಲ, ಸಂಪೂರ್ಣವಾಗಿ ಮಾಡಿ ಮುಗಿಸುತ್ತಾರೆ. 7ನೇ ದಿನ ವಿಶ್ರಾಂತಿಯ ದಿನವಾಗಿತ್ತು. ಸೋಮವಾರದಿಂದ ಶನಿವಾರದವರೆಗೂ ನಿಮ್ಮ ಕೆಲಸವನ್ನೆಲ್ಲ ಪೂರ್ತಿಗೊಳಿಸಿರಿ. ಭಾನುವಾರ ಕರ್ತನ ದಿನವಾಗಿದೆ. ಆತನ ಸನ್ನಿಧಿಯಲ್ಲಿ ಸಂತೋಷವಾಗಿ ಬಂದು ಆತನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವ ಪ್ರಯತ್ನ ಮಾಡಿರಿ. ಕೆಲವರು ಹೇಳ್ತಾರೆ, ಅಯ್ಯ ನನ್ನ ಕೆಲಸ ಹೆಚ್ಚು ಭಾನುವಾರವೇ ಇರುತ್ತದೆ ಅನ್ನುತ್ತಾರೆ. ಅದು ಸೈತಾನನು ಇಟ್ಟ ಕೆಲಸವಾಗಿದೆ. ನೀವು ದೇವರ ಸನ್ನಿಧಿಗೆ ಬರದಂತೆ, ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳದಂತೆ, ನೀವು ದೇವರನ್ನು ಆರಾಧಿಸದಂತೆ, ದೇವರ ಸೇವೆ ಮಾಡಲಾರದಂತೆ ಸೈತಾನನು ಹಾಕಿರುವಂತಹ ಒಳಸಂಚೆ ಭಾನುವಾರ ನಿಮಗೆ ಬ್ಯುಸಿ ಮಾಡುವಂತದ್ದಾಗಿದೆ. ನನಗೆ ಪರಿಚಯವಿರುವ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಪರಿಚಯವಿದ್ದಾರೆ. ಇಬ್ಬರ ಬಗ್ಗೆ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಅವರಲ್ಲಿ ಒಬ್ಬರು ಡೇವಿಡ್ ಗ್ರೀನ್ ಎನ್ನುವಂತಹ ಒಬ್ಬ ಅದ್ಭುತನಾದ ಆತ್ಮಿಕನು. ಅಮೆರಿಕ ದೇಶದಲ್ಲಿ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಸ್ ಹೊಂದಿಕೊಂಡಿರುವ ಐಶ್ವರ್ಯವಂತರಾಗಿದ್ದಾರೆ. ಬಹಳ ಆತ್ಮಿಕರು. ಸಂಪಾದಿಸುವ ಸಂಪಾದನೆಯಲ್ಲಿ 50% ಸುವಾರ್ತೆ ಸೇವೆಗೆ ಕೊಡ್ತಿದ್ದಾರೆ. ಕೇಳಿ ಪ್ರಿಯರೇ, ಆ ಒಂದು ಸೂಪರ್ ಮೆಗಾ ಮಾಲ್ಸ್ ಭಾನುವಾರದಂದೇ ಬಹಳ ದುಡ್ಡು ಸಂಪಾದಿಸಬಹುದು, ಭಾನುವಾರವೇ ಹೆಚ್ಚು ಲಾಭ ಪಡೆಯಬಹುದು. ಆದರೆ ಅವರು ಒಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಏನೆಂದು ಗೊತ್ತಾ? ಭಾನುವಾರ ನನ್ನ ಸೂಪರ್ ಮೆಗಾ ಮಾಲ್ಸ್ ಗಳೆಲ್ಲ ಕ್ಲೋಸ್ ಮಾಡುತ್ತೇನೆ. ಯಾಕೆಂದರೆ ನನ್ನ ಬಳಿಯಲ್ಲಿ ಕೆಲಸ ಮಾಡುವಂತವರು ಕೂಡ ಸಂತೋಷವಾಗಿ ತಮ್ಮ ಹೆಂಡತಿ ಮಕ್ಕಳೊಂದಿಗೆ ಹೋಗಿ ದೇವರನ್ನು ಆರಾಧಿಸಬೇಕು, ದೇವರನ್ನು ಸೇವಿಸಬೇಕು. ಭಾನುವಾರ ದೇವರನ್ನು ಆರಾಧಿಸುವ ದಿನವಾಗಿದೆ ಎಂದು ಹೇಳಿ ಕ್ಲೋಸ್ ಮಾಡ್ತಾರೆ. ಒಂದು ವೇಳೆ ಓಪನ್ ಮಾಡುವುದಾದರೆ ಎಷ್ಟೋ ದುಡ್ಡು ಸಂಪಾದಿಸಬಹುದು. ಆದರೆ ಅವರು ಒಂದು ತೀರ್ಮಾನ ತೆಗೆದುಕೊಳ್ತಾರೆ, ದುಡ್ಡು ಸಂಪಾದಿಸುವುದಕ್ಕಿಂತಲೂ ದೇವರ ಮಾತಿಗೆ ವಿಧೇಯನಾಗುವುದೇ ಮೇಲಾಗಿದೆ ಎಂಬ ತೀರ್ಮಾನ ತೆಗೆದುಕೊಂಡ್ರು. ಅದಕ್ಕಾಗಿ ಪ್ರತಿ ಭಾನುವಾರ ಹಾಬಿ ಲಾಬಿ ಶಾಪಿಂಗ್ ಮಾಲ್ಸ್ ಗಳೆಲ್ಲವೂ ಕೂಡ ಕ್ಲೋಸ್ ಆಗಿರ್ತವೆ. 2 ಪ್ರಪಂಚದಲ್ಲಿಯೇ ಬಹು ದೊಡ್ಡ ಫುಡ್ ಅಂಡ್ ಬೆವರೇಜಸ್ ನಂಬರ್ 1 ಸ್ಟಾರ್ ಬಕ್ಸ್ ಆಗಿದೆ. ನಂಬರ್ 2 ಮೆಕ್ಡೊನಾಲ್ಡ್ಸ್. ನಂಬರ್ 3 ಚಿಕ್-ಫಿಲ್-ಎ. ನಂಬರ್ 14 KFC ಆಗಿದೆ. ಪ್ರಪಂಚದಲ್ಲಿಯೇ 3ನೇ ಸ್ಥಾನದಲ್ಲಿರುವಂತಹ ಚಿಕ್-ಫಿಲ್-ಎ, ಇವ್ರು ಕೂಡ ಯಾರು ಗೊತ್ತಾ? ಆತ್ಮಿಕರು. ಇವ್ರು ಏನ್ ಮಾಡಿದ್ರು ಗೊತ್ತಾ? ಚಿಕ್-ಫಿಲ್-ಎ ನಾವು KFC ಅನ್ನುತ್ತೇವಲ್ಲವೇ, KFCಗೆ ಹೋದ್ರೆ ಯಾವ ರೀತಿಯಾಗಿ ನೀವು ಚಿಕನ್ ಫ್ರೈಡ್ ಪೀಸಸ್ ಇವೆಲ್ಲ ನೀವು ತಿನ್ನುತ್ತಾ ಇರ್ತೀರಲ್ಲವೇ, ಆ KFC 14th ರ್ಯಾಂಕ್ ಅಲ್ಲಿ ಇದೆ ಪ್ರಪಂಚದಲ್ಲೇ. ಚಿಕ್-ಫಿಲ್-ಎ 3rd ರ್ಯಾಂಕ್ ಅಲ್ಲಿ ಇದೆ ಪ್ರಪಂಚದಲ್ಲಿ. ಈ ಚಿಕ್-ಫಿಲ್-ಎ ಓನರ್ ಡ್ಯಾನ್ ಕ್ಯಾಥೆ ನನಗೆ ಒಳ್ಳೆ ಸ್ನೇಹಿತರಾಗಿದ್ದಾರೆ ದೇವರ ಮಹಾಕೃಪೆಯಿಂದ. ವಿ ಆರ್ ಗುಡ್ ಫ್ರೆಂಡ್ಸ್. ಕಳೆದ 1 ಮಂತ್ ಬ್ಯಾಕ್ ನನ್ನ ಹಿರಿಮಗ ಪ್ರಿನ್ಸ್ ಬಾಬು ಹೋಗಿ ಡ್ಯಾನ್ ಕ್ಯಾಥಿ ಅವರ ಮನೆಯಲ್ಲೇ 3 ಡೇಸ್ ಇದ್ದು ಅವರೊಂದಿಗೆ ಸ್ವಲ್ಪ ಸಮಯ ಕಳೆದು ಬಂದಿದ್ದಾರೆ. ಅವರಿಂದ ಕೆಲವೊಂದು ಅಮೂಲ್ಯವಾದ ಪಾಠ ಕಲಿತುಕೊಳ್ಳಬೇಕೆಂದು ಅವರ ಬಳಿಗೆ ಕಳಿಸಿದೆ. ಹಾಬಿ ಲಾಬಿ ಓನರ್ ಡೇವಿಡ್ ಗ್ರೀನ್ ಅವರು ಪ್ರಪಂಚದಲ್ಲಿಯೇ ಬಹುದೊಡ್ಡ ಬೈಬಲ್ ಮ್ಯೂಸಿಯಂ ಅನ್ನು ಸ್ಥಾಪಿಸಿದ್ದಾರೆ. ಅಂತಹ ಬೈಬಲ್ ಮ್ಯೂಸಿಯಂ ಅನ್ನು ಸ್ಥಾಪಿಸಿದಂತವರು ಅವರೇ ಆಗಿದ್ದಾರೆ. ನನ್ನ ಪ್ರಿನ್ಸ್ ಮಗನು ಹೋಗಿ ಅವರೊಂದಿಗೂ ಕೂಡ ಸಮಯ ಕಳೆದು ಬಂದಿದ್ದಾರೆ. ನನ್ನ ಆಸೆ ಏನೆಂದರೆ ನನ್ನ ಮಕ್ಕಳು ಅನುಭವಸ್ಥರೊಂದಿಗೆ ಸಮಯ ಕಳೆಯಬೇಕು. ತಂದೆಯಂದೇರೆ, ತಾಯಿಯಂದೇರೆ, ನಿಮ್ಮ ಮಕ್ಕಳನ್ನು ತಾತನ ಬಳಿಯಲ್ಲಿ, ಅಜ್ಜಿಯ ಬಳಿಯಲ್ಲಿ, ಅಮ್ಮಳ ಬಳಿಯಲ್ಲಿ ಸ್ವಲ್ಪ ಕಾಲ ಇಡೀರಿ. ಹಾಲಿಡೇಸ್ ಬಂದಾಗ ನಮ್ಮ ಹಿರಿಯರ ಬಳಿಗೆ ನಮ್ಮ ಮಕ್ಕಳನ್ನು ಕಳಿಸುವುದಾದರೆ, ಆ ಹಿರಿಯರು 60 ವರ್ಷಗಳ ಹಿಂದೆ, 70 ವರ್ಷಗಳ ಹಿಂದೆಯಿಂದ ಬದುಕುತ್ತಿದ್ದಾರೆ. ಆ ದಿನಗಳಲ್ಲಿರುವ ಮೌಲ್ಯಗಳು ಈಗಿಲ್ಲ. ಆ ದಿನಮಾನಗಳಲ್ಲಿ ಇದ್ದಂತಹ ಒಳ್ಳೆತನ ಈಗಿಲ್ಲ. ಆ ದಿನಗಳಲ್ಲಿದ್ದಂತಹ ಕುಟುಂಬ ಮೌಲ್ಯಗಳು, ಬಂಧುಗಳು, ಸಂಬಂಧಗಳು, ಬಾಂಧವ್ಯಗಳು, ಸಂಸ್ಕೃತಿ, ಸಂಸ್ಕಾರ, ಸಭ್ಯತೆ, ಸಖ್ಯತೆ ಈ ದಿನಗಳಲ್ಲಿ ಕಾಣಿಸ್ತಾ ಇಲ್ಲ. ನಮ್ಮ ಮಕ್ಕಳನ್ನು ಏನಾದರೂ ಅಂತಹ ಹಿರಿಯರೊಂದಿಗೆ ಬಿಡುವುದಾದರೆ ಅವರು ಯಾವ ಸಂಸ್ಕೃತಿಯಲ್ಲಿ, ಯಾವ ಸಂಪ್ರದಾಯದಲ್ಲಿ, ಯಾವ ಸಂಸ್ಕಾರದಲ್ಲಿ, ಯಾವ ಸಭ್ಯತೆಯೊಂದಿಗೆ
ಅವರಿಗೆ ಅವರ ತಂದೆ ತಾಯಿಗಳು ಬೆಳೆಸಿದಾರೋ ನಮ್ಮ ಮಕ್ಕಳಿಗೆ ಅದನ್ನು ಕಲಿಸಿದ್ರೆ ಆಶೀರ್ವಾದ. ಅದಕ್ಕಾಗಿಯೇ ದೊಡ್ಡ ದೊಡ್ಡ ವ್ಯಕ್ತಿಗಳೊಂದಿಗೆ, ವಯಸ್ಸಲ್ಲಿ ಹಿರಿಯರೊಂದಿಗೆ, ಅನುಭವಸ್ಥರೊಂದಿಗೆ ನಮ್ಮ ಮಕ್ಕಳು ಸ್ವಲ್ಪ ಸಮಯ ಕಳೆಯುವುದಾದರೆ ಎಷ್ಟೋ ಆಶೀರ್ವಾದ. ಹೇಳಲು ಇಚ್ಛಿಸುವುದೇನೆಂದರೆ, ಚಿಕ್-ಫಿಲ್-ಎ ಕಂಪನಿಯವರು ಒಂದು ತೀರ್ಮಾನ ತೆಗೆದುಕೊಳ್ಳುತ್ತಾರೆ. ಸಾಧಾರಣವಾಗಿ ಹೋಟೆಲ್ಸ್ ಯಾವಾಗ ಬ್ಯುಸಿ ಇರ್ತವೆ ಹೇಳ್ರಿ? ಶನಿವಾರ, ಭಾನುವಾರ. ಚಿಕ್-ಫಿಲ್-ಎ ಆ ಕುಟುಂಬದವರು ಒಂದು ತೀರ್ಮಾನ ತೆಗೆದುಕೊಂಡ್ರು. 6 ದಿನ ನಾವು ಕಷ್ಟಪಡ್ತಿದ್ದೇವಲ್ಲವೇ? ಸೋಮವಾರದಿಂದ ಶನಿವಾರದವರೆಗೂ ನಾವು ಕಷ್ಟಪಡ್ತಿದ್ದೇವಲ್ಲವೇ? ನಾವು ಪಡುವ ಕಷ್ಟವನ್ನೆಲ್ಲ 6ನೇ ದಿನ ಅನ್ನಷ್ಟೊತ್ತಿಗೆ ಪೂರ್ತಿಗೊಳಿಸೋಣ. 7ನೇ ದಿನದಲ್ಲಿ ವಿಶ್ರಾಂತಿ ತೆಗೆದುಕೊಂಡು ದೇವರ ಸನ್ನಿಧಿಗೆ ಹೋಗಿ ಆರಾಧಿಸೋಣ ಎಂಬ ತೀರ್ಮಾನ ತೆಗೆದುಕೊಂಡ್ರು. ಹಾಗೆ ದೇವರ ಸನ್ನಿಧಿಗೆ ಹೋಗಿ ಆರಾಧಿಸಬೇಕೆಂಬ ಪ್ರಕ್ರಿಯೆಯಲ್ಲಿ ಅತ್ಯಧಿಕ ಲಾಭ ಸಿಗುವಂತಹ ಭಾನುವಾರದಂದು ಅವರು ಕ್ಲೋಸ್ ಮಾಡ್ತಾರೆ. ಅದಕ್ಕೆ ಕಾರಣವೇನೆಂದರೆ, ದೇವರಿಗೆ ವಿರುದ್ಧವಾಗಿರುವಂತಹ ಸಂಪಾದನೆ ನಮಗೆ ಯಾವತ್ತೂ ಕೂಡ ಬೇಕಾಗಿಲ್ಲ ಅನ್ನುತ್ತಾರೆ. ಅರ್ಥವಾಗ್ತಿದೆಯಾ ಕ್ರೈಸ್ತಿಯ ಸಮಾಜವೇ? ಸೋಮವಾರದಿಂದ ಶನಿವಾರದವರೆಗೂ ಎಷ್ಟು ಕಷ್ಟಪಡಬಲ್ಲಿರೋ ಅಷ್ಟು ಕಷ್ಟಪಡಿಯಿರಿ. ಭಾನುವಾರ ಬಂದ ಕೂಡಲೇ ದೇವರ ಸನ್ನಿಧಿಯಲ್ಲಿ ಹೆಚ್ಚು ಸಮಯ ಕಳೆಯುವುದಕ್ಕಾಗಿ ಪ್ರಯತ್ನ ಪಡಿಯಿರಿ. ಆ ದಿನವನ್ನು ದೇವರಿಗೋಸ್ಕರ ದೇವರು ನೇಮಿಸಿರುವ ದಿನವಾಗಿದೆ. 7ನೆಯ ದಿನದಂದು ದೇವರೇನ್ ಮಾಡಿದ್ರು ಗೊತ್ತಾ? ನೋಡೋಣ ಬನ್ನಿ. ಬಹಳ ಅಮೂಲ್ಯವಾದ ಮಾತಾಗಿದೆ. ಆದಿಕಾಂಡ 2ನೇ ಅಧ್ಯಾಯ 3ನೇ ವಚನ. ಆದದ್ದರಿಂದ ದೇವರು ಆ 7ನೆಯ ದಿನವನ್ನು ಏನಂತೆ? 7ನೆಯ ದಿನವನ್ನು ಏನ್ ಮಾಡಿದ್ರಂತೆ? ಆಶೀರ್ವದಿಸಿ ಏನ್ ಮಾಡಿದ್ರು? ಪರಿಶುದ್ಧಪಡಿಸಿದ್ರು. ಅಂದರೆ ದೇವರ ಆಶೀರ್ವಾದವು ಯಾವ ದಿನದಲ್ಲಿದೆ ಹೇಳ್ರಿ? ಹೇಳ್ತೇನೆ ಕೇಳಿ. ವಿಶ್ರಾಂತಿ ದಿನದಂದು. ಅಂದರೆ ದೇವರ ಸನ್ನಿಧಿಗೆ ಬಂದು ನಾವು ದೇವರನ್ನು ಆರಾಧಿಸುವಂತಹ ದಿನ ಏನಾಗಿದೆಯೋ ಆ ದಿನವೇ ನಾವು ಅತ್ಯಧಿಕವಾಗಿ ಆಶೀರ್ವದಿಸಲ್ಪಡ್ತೇವೆ. ದೇವರ ಆಶೀರ್ವಾದ ಇರುವಂತಹ ದಿನವನ್ನು ನಾವು ಬಿಟ್ಟು ಇನ್ನೂ ಹೆಚ್ಚು ಸಂಪಾದಿಸಬೇಕು, ಇನ್ನೂ ಸಾಧಿಸಬೇಕು ಎಂಬುದಾಗಿ ದೇವರಿಂದ ದೂರ ಹೋಗುವುದಾದರೆ ಕೇಳಿರಿ, ಆಶೀರ್ವಾದದ ಬದಲಿಗೆ ಅಪಾಯವನ್ನು ಕೊಂಡು ತಂದುಕೊಳ್ತೇವೆ, ಆರ್ಥಿಕ ಸಮಸ್ಯೆ ತಂದುಕೊಳ್ತೇವೆ. ಕೇಳಿ ಕ್ರೈಸ್ತಿಯ ಸಮಾಜವೇ, ನಿರ್ಲಕ್ಷ್ಯ ಮಾಡಬೇಡಿರಿ ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಂಡು ಆತನನ್ನು ಆರಾಧಿಸುವ ಸಮಯವನ್ನು. ನೀತಿವಂತನು ಕಷ್ಟಪಟ್ಟು ಕೆಲಸ ಮಾಡುತ್ತಾನೆ, ಫಲಿಸುತ್ತಾನೆ, ಬೆಳೆಸುತ್ತಾನೆ, ಪ್ರೀತಿಸ್ತಾನೆ. ಏನೆಂದು ಹೇಳ್ರಿ? ನೀತಿವಂತನು ಪ್ರೀತಿಸುತ್ತಾನೆ, 2 ಬೆಳೆಸುತ್ತಾನೆ, 3 ಫಲಿಸುತ್ತಾನೆ, 4 ಕೆಲಸ ಮಾಡುತ್ತಾನೆ, 5 ಪ್ರಕಾಶಿಸುತ್ತಾನೆ. ಇವೆಲ್ಲವನ್ನು ಕೂಡ ನಾವು ಒಂದೇ ಅಧ್ಯಾಯದಲ್ಲಿ ನೋಡ್ತೇವೆ. 12ನೇ ಅಧ್ಯಾಯ 26ನೇ ವಚನ. ನೀತಿವಂತನು ತನ್ನ ನೆರೆಯವರಿಗೆ ದಾರಿ ತೋರಿಸುತ್ತಾನೆ. ಇಲ್ಲಿ ನಾನು ಏನು ಹೇಳಿದೆ? ನೀತಿವಂತನು ಪ್ರಕಾಶಿಸುತ್ತಾನೆ ಎಂದು ಹೇಳಿದೆ. ನೀತಿವಂತನು ಪ್ರಕಾಶಿಸುತ್ತಾನೆ ಅಂದರೆ ಅರ್ಥವೇನು? ದಾರಿ ತೋರಿಸುತ್ತಾನೆ. ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ಜ್ಞಾನಿಗಳಿಗೆ ದಾರಿ ತೋರಿಸಿದ್ದು ಯಾರು ಹೇಳ್ರಿ? ನಕ್ಷತ್ರ. ನಕ್ಷತ್ರ ಏನ್ ಮಾಡುತ್ತೆ ಹೇಳ್ರಿ? ದಾರಿ ತೋರಿಸುತ್ತದೆ. ಕತ್ತಲೆಯಲ್ಲಿ ನಿಮಗೆ ದಾರಿ ಕಾಣಿಸಬೇಕಾದ್ರೆ ನಿಮ್ಗೆ ಏನಿರಬೇಕು ಹೇಳ್ರಿ? ಏನಿರಬೇಕು ಹೇಳ್ತೇನೆ ಕೇಳಿ. ಲಾಂಛ ಇರಬೇಕು, ದೀಪ ಇರಬೇಕು. ಯೇಸು ಹೇಳಿದ್ದಾರೆ, ಲೋಕಕ್ಕೆ ನೀವು ಬೆಳಕಾಗಿದ್ದೀರಿ ಎಂದು. ಯಾಕೆ ದೇವರು ನಮಗೆ ಬೆಳಕಾಗಿ ಮಾಡಿದ್ದಾರೆ ಗೊತ್ತಾ? ಅನೇಕ ಜನರನ್ನು ಆತನ ಬಳಿಗೆ ನಡೆಸುವುದಕ್ಕಾಗಿ. ಅನೇಕ ಜನರನ್ನು ಆತನ ಬಳಿಗೆ ನಡೆಸಬೇಕಾದ್ರೆ ನಾವೇನಾಗಿರ್ಬೇಕು ಹೇಳಿ? ಬೆಳಕಾಗಿರಬೇಕು. ಬೆಳಕಾಗಿರ್ಬೇಕಂದ್ರೆ ಪ್ರಕಾಶಿಸಬೇಕು, ಕತ್ತಲೆಯಲ್ಲಿ ಛೇದಿಸಬೇಕು, ಕತ್ತಲೆಯನ್ನು ಜಯಿಸಬೇಕು. ಅಂದರೆ ಕೇಳಿ ಸಹೋದರ ಸಹೋದರಿಯರೇ, ನೀವು ಪ್ರಕಾಶಿಸಬೇಕಾದರೆ ಮೊದಲನೇದಾಗಿ ಕತ್ತಲೆಯನ್ನು ನೀವು ಜಯಿಸಬೇಕು. ನೀತಿವಂತರು ಮಾಡುವುದೇನು ಗೊತ್ತಾ? ಪ್ರಕಾಶಿಸುತ್ತಾರೆ. ಹೇಗೆ? ಕ್ರಿಸ್ತನನ್ನು ಲೋಕಕ್ಕೆ ಪರಿಚಯ ಮಾಡುವುದರ ಮೂಲಕ. ಅನೇಕ ಲಕ್ಷಾಂತರ ಜನರಿಗೆ ನೀವು ಲೋಕ ರಕ್ಷಕನನ್ನು, ನೀತಿ ಸೂರ್ಯನನ್ನು ಪರಿಚಯಿಸಿರಿ. ಸುವಾರ್ತೆಗೆ ದಾನ ಮಾಡಿರಿ, ಅನೇಕರ ಜೀವಿತಗಳನ್ನು ಬೆಳಗಿಸಿರಿ. ಪ್ರಾರ್ಥಿಸೋಣ ಬನ್ನಿ. ಪ್ರತಿಯೊಬ್ಬರು ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಆತ್ಮೀಕನು ಸತ್ಪ್ರವರ್ತನೆಯುಳ್ಳವನಾಗಿರುತ್ತಾನೆ. ಈ ದಿನ ಆತ್ಮೀಕನ ಸತ್ಪ್ರವರ್ತನೆಯ ಕುರಿತು ನಾವು ಕೇಳಿದ್ದೇವೆ. ಸತ್ಪ್ರವರ್ತನೆಯುಳ್ಳಂತಹ ನೀತಿವಂತನು ಪ್ರೀತಿಸುತ್ತಾನೆಂದು, ಬೆಳೆಸುತ್ತಾನೆಂದು, ಫಲಿಸುತ್ತಾನೆಂದು, ಕೆಲಸ ಮಾಡುತ್ತಾನೆಂದು, ಪ್ರಕಾಶಿಸುತ್ತಾನೆಂದು ಅಮೂಲ್ಯವಾದ ಸಂದೇಶದ ಮೂಲಕ ನಮ್ಮೊಂದಿಗೆ ಮಾತನಾಡಿದ್ದೀರಿ. ಬಿತ್ತಲ್ಪಟ್ಟ ಈ ವಾಕ್ಯ ನಮ್ಮ ಹೃದಯಗಳಲ್ಲಿ ಫಲಿಸುವಂತೆ ಮಾಡಿರಿ ದೇವರೇ. ಬೆಳೆಸಿರಿ ದೇವರೇ. ಮಾತ್ರವಲ್ಲ, ನಾವು ಕೆಲಸ ಮಾಡುವ ಹಾಗೆ ಮಾಡಿರಿ ದೇವರೇ.
ನಿಮ್ಮ ವಾಕ್ಯ ನಮ್ಮೊಳಗೆ ಪ್ರಕಾಶಿಸಿ ದೇವರೇ, ನಾವು ಈ ಲೋಕವನ್ನು ಬೆಳಗಿಸುವಂತಹ ಕೃಪೆಯನ್ನು ನಮಗೆ ದಯಪಾಲಿಸಿರಿ. ಲೋಕಾನುಸಾರವಾದ ಜೀವಿತವನ್ನು ದೂರ ಮಾಡಿರಿ ದೇವರೇ. ಲೋಕದೊಳಗೆ ನಾವು ಬೆರೆತುಕೊಳ್ಳಲಾರದಂತೆ, ಲೋಕದೊಂದಿಗೆ ನಾವು ಮಿಶ್ರಿತರಾಗದಂತೆ, ಲೋಕಸ್ಥರಂತೆ ಜೀವಿಸಲಾರದೆ ದೇವರೇ, ನಿಮ್ಮ ಮಕ್ಕಳಾಗಿ ಜೀವಿಸುವಂತಹ ಕೃಪೆಯನ್ನು ನಮಗೆ ದಯಪಾಲಿಸಿರಿ. ರಕ್ಷಕನೇ, ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಂತಹ ಪ್ರತಿಯೊಬ್ಬರನ್ನು ದರ್ಶಿಸಿರಿ ದೇವರೇ. ಗರ್ಭ ಫಲವಿಲ್ಲದ ದಂಪತಿಗಳ ಮೇಲೆ ದಯ ತೋರಿಸಿರಿ ದೇವರೇ. ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವ ಅಂಥವರನ್ನು ದರ್ಶಿಸಿರಿ ದೇವರೇ. ಉದ್ಯೋಗವಿಲ್ಲದೆ ಬಾಧೆ ಪಡುತ್ತಿರುವಂತಹ ಮಕ್ಕಳನ್ನು ದೇವರೇ ಕನಿಕರಿಸಿ ಶ್ರೇಷ್ಠವಾದ ಉದ್ಯೋಗ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವಂತಹ ಪ್ರತಿಯೊಬ್ಬರಿಗೂ ಅನುಗ್ರಹಿಸಿರಿ. ಅನಾರೋಗ್ಯದಿಂದ ಬಲಹೀನರಾಗಿರುವ ಪ್ರತಿ ಶರೀರವನ್ನು ನೀವು ಮುಟ್ಟಿ ಸಂಪೂರ್ಣ ಸ್ವಸ್ಥತೆಯನ್ನು ಅನುಗ್ರಹಿಸಿರಿ ದೇವರೇ. ಆರ್ಥಿಕವಾಗಿ ಚದರಿ ಹೋಗಿ ಸಾಲದ ಪಾಲಾಗಿ ಒದ್ದಾಡುತ್ತಿರುವಂತಹ ಪ್ರತಿಯೊಬ್ಬರ ಜೀವಿತವನ್ನು ದೇವರೇ ನೀವೇ ಆಶೀರ್ವದಿಸಿ ಅನೇಕ ಜನರಿಗೆ ಆಶೀರ್ವಾದಕರವಾಗಿ ಮಾರ್ಪಡಿಸಬೇಕೆಂದು ಕೋರುತ್ತೇವೆ ದೇವರೇ. ಕುಟುಂಬದಲ್ಲಿ ಮನಸ್ತಾಪಗಳಿವೆಯೇನೋ, ಐಕ್ಯತೆ ಸಮಾಧಾನ ಇಲ್ಲವೇನೋ, ಅಂತಹ ಕುಟುಂಬಗಳನ್ನು ಈ ಸಮಯದಲ್ಲಿ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವವರ ಕುಟುಂಬಗಳನ್ನು ಕಟ್ಟಿಯಿರಿ ದೇವರೇ. ಮಾರ್ಪಡುವಿಕೆ ಇಲ್ಲದ ಗಂಡನಲ್ಲಿ, ಮಕ್ಕಳಲ್ಲಿ, ಹೆಂಡತಿಯಲ್ಲಿ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುತ್ತಿರುವ ಈ ಪ್ರಾರ್ಥನೆಯ ಮೂಲಕ ನಮ್ಮ ಮನೆಗಳಲ್ಲಿ ನಿಮ್ಮ ರಕ್ಷಣೆಯ ಕಾರ್ಯ ನಡೆಯಬೇಕು ದೇವರೇ. ಪ್ರತಿಯೊಬ್ಬರೂ ರಕ್ಷಿಸಲ್ಪಡಬೇಕು. ಅಂತಹ ಕೃಪೆಯನ್ನು ದಯಪಾಲಿಸಿರಿ ದೇವರೇ. ಆತ್ಮಿಕರಾಗಿರುವ ನಾವು ಮತ್ತಷ್ಟು ಹೆಚ್ಚು ಆತ್ಮಿಕತೆಯನ್ನು ಸಂಪಾದಿಸಿಕೊಂಡು ದೊಡ್ಡ ಉಜ್ಜೀವನದೊಂದಿಗೆ ನಾವು ಜೀವಿಸಬೇಕು ದೇವರೇ. ನಿಮ್ಮನ್ನು ಹೊರತು ಮತ್ತೆ ಯಾವುದನ್ನು ಪ್ರೀತಿ ಮಾಡಲಾರದಂತಹ ಮನಸ್ಸು ನಮಗೆ ದಯಪಾಲಿಸಿರಿ ದೇವರೇ. ನೀವು ಆಶಿಸಿದಂತೆಯೇ ನಾವು ಜೀವಿಸಿ ಕೊನೆ ಉಸಿರಿನವರೆಗೂ ನಿಮ್ಮನ್ನೇ ಸೇವಿಸುವ ಭಾಗ್ಯ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.